ನಿನ್ನೆಯ ಸುಪ್ರೀಂ ತೀರ್ಪು ಒಂದು ರೀತಿಯಲ್ಲಿ ನೈತಿಕವಾಗಿಯೂ ಕಾನೂನಾತ್ಮಕವಾಗಿಯೂ ರಾಜಕೀಯವಾಗಿಯೂ ಸಿದ್ದರಾಮಯ್ಯನವರಿಗೆ ಆನಬಲ ಕೊಟ್ಟಂತಾಗಿದೆ. ನಿನ್ನೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಸಮ್ಮುಖದಲ್ಲಿ ನಡೆದಂಥ ಇಡಿ ತನಿಖೆಯ ವಿಚಾರ ಮತ್ತು ಅದರ ಬಗ್ಗೆ ತೀರ್ಪು ಭಾರತ ದೇಶದಲ್ಲಿ ಚುನಾಯಿತ ಬಿಜೆಪಿ ಸರ್ಕಾರ ಹೇಗೆ ಸಂವೈಧಾನಿಕ ಸಂಸ್ಥೆಗಳನ್ನು ರಾಜಕೀಯ ದಾಳ ಮತ್ತು ಕೈಗೊಂಬೆಯಾಗಿ ಬಳಸಿ ವಿಚಾರಣೆ ಇಲ್ಲದೆ ಇರುವಂತ ಕಾರಣನೇ ಇಲ್ಲದಿರತಕ್ಕಂಥ ವಿಷಯಗಳನ್ನು ತನ್ನ ರಾಜಕೀಯ ಎದುರುಗಾಳಿಗಳನ್ನು ಅಳಿಸೋದಕ್ಕೆ ವ್ಯಕ್ತಿ ಗೌರವ ಮತ್ತು ಘನತೆಯನ್ನು ಹಾಳು ಮಾಡೋದಕ್ಕೆ ಚುನಾಯಿತ ಸರ್ಕಾರ ಅಸ್ಥಿರಗೊಳಿಸಲಿಕ್ಕೆ ಬಳಸಿಕೊಳ್ತಾ ಇರೋದಕ್ಕೆ ಸ್ಪಷ್ಟ ಉದಾಹರಣೆ ಇದು. ನೋ ಲೆಸ್ ದೆನ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅವರು ಹೇಳಿದ ಮೇಲೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮಗಿರ್ತಕ್ಕಂಥ ನಂಬಿಕೆಯನ್ನು ಇನ್ನೂ ಹೆಚ್ಚು ಬಲಪಡಿಸಿದೆ. ಇದೇ ಮಾತನ್ನ ಮಡ್ರಾಸ್ನ ಹೈಕೋರ್ಟ್ ಕೂಡ ಮೊನ್ನೆ ಹೇಳಿದೆ. ಇವೆಲ್ಲ ಕಾನ್ಸ್ಟಿಟ್ಯೂಷನಲಿ ಕ್ರಿಯೇಟೆಡ್ ಬಾಡೀಸ್. ಪ್ರಜಾಪ್ರಭುತ್ವ ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ಇವು ನಿಷ್ಪಕ್ಷಪಾತವಾಗಿ ರಾಜಕೀಯ ಕೈಗೊಂಬೆ ಆಗದೇನೆ ರಾಜಕಾರಣದ ಗುರುತನ್ನು ಕಾಡದೇನೆ ಅವರು ಕೆಲಸ ಮಾಡೋದಕ್ಕೆ ಮುಕ್ತವಾಗಿ ಕಾನೂನಾತ್ಮಕವಾಗಿ ಅಧಿಕಾರ ಕೊಟ್ಟ ಮೇಲೆ ಈ ಸಂಸ್ಥೆಗಳು ಈ ತರ ರಾಜಕೀಯ ಕೈಗೊಂಬೆಗೆ ಮಾಡ್ತಾನೆ ಉದಾಹರಣೆ ಅಲ್ಲ. ಮೊದಲಿಂದ ಹೇಳ್ತಾನೆ ಇದ್ದೀವಿ, ಡೇ ಒನ್ನಿಂದ ಹೇಳ್ತಾ ಇದ್ದೀವಿ. ನಮ್ಮ ಲಾ ಮಿನಿಸ್ಟರ್ ಶಾಂತಿಭೂಷಣ್ ಅವರ ಮಗ ಇನ್ನೊಬ್ಬರಲ್ಲ ಇದ್ದಾರೆ, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಇದ್ದಾರಲ್ಲ, ಪ್ರಶಾಂತ್ ಭೂಷಣ್ ಅವರು ಲಂಡನ್ಗೆ ಹೋಗಿದ್ರು ಒಂದು ಸೆಮಿನಾರ್ ಅಲ್ಲಿ. ನೀವು ಕೇಳಿದ್ದೀರಿ ಅಂತ ಅನ್ಕೊಂಡಿದ್ದೀರಿ. ಆ ಲಂಡನ್ನಲ್ಲಿ ಹೌ ದಿ ಕಾನ್ಸ್ಟಿಟ್ಯೂಷನಲಿ ಕ್ರಿಯೇಟೆಡ್ ಬಾಡೀಸ್ ಆರ್ ಬೀಯಿಂಗ್ ಯೂಸ್ಡ್ ಬೈ elected government in India to destabilize and tarnish the image of opposition leaders, and thereby how they are undermining the democracy in the country ಅಂತ ಅಲ್ಲಿ ಸೆಮಿನಾರ್ ಅಲ್ಲಿ ಭಾಗವಹಿಸಬಾರ್ದು. ನೀವು ನೋಡಬಹುದು ಯೂಟ್ಯೂಬ್. ಅದೇ ರೀತಿಯಲ್ಲಿ ನಮ್ಮ ನ್ಯಾಯಾಲಯಗಳು ಹೇಳಿರ್ತಕ್ಕಂಥ ಮಾತನ್ನು ನೋಡಿದಾಗ ಇಲ್ಲಿರ್ತಕ್ಕಂಥ ವಿರೋಧ ಪಕ್ಷಗಳು ಬಿಜೆಪಿ ದೇಶದಲ್ಲಿ ಆಡಳಿತ ಪಕ್ಷ, ಅವರು ಘಟನೆನೇ ಇಲ್ಲ ಅದನ್ನು ಪಾದಯಾತ್ರೆ ಮಾಡಿ ಇಲ್ಲದೆ ರಾಜ್ಯದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ. ತಪ್ಪು ಮಾಡಿದ್ರೆ ಲಾಸ್ಟ್ ವುಡ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಅದ್ರ ಬಗ್ಗೆ ಯಾರು ತಕರಾರಿಲ್ಲ. ತಪ್ಪೇ ಮಾಡಿಲ್ಲ, ಇನ್ವಾಲ್ವ್ಮೆಂಟೇ ಇಲ್ಲ. ಎಷ್ಟೊಂದು ಇಮೇಜ್ ಅನ್ನು ಹಾಳು ಮಾಡಿ ಸರ್ಕಾರ ಅಸ್ಥಿರಗೊಳಿಸೋದಕ್ಕೆ ಈ ತರ ಸಂಸ್ಥೆಗಳನ್ನು ಬಳಸೋದು ಇಟ್ಸ್ ಹೈಲಿ ಕಂಡೆಮಬಲ್. ಈಗಲಾದರೂ ಅವರು ಎಚ್ಚೆತ್ಕೊಂಡು ಇಂಥಕ್ಕೆ ಕ್ಷಮೆ ಕೇಳಿ ಸರಿಯಾಗಿ ಕೆಲಸ